ನೀನು ಕಾವೇರಿ ಆದ್ರೂ ಗಂಗೆ ಆದ್ರೂ ಹೆಣ್ಣು ಮಗಳಾಗಿ ಹುಟ್ಟಿದ್ಮೇಲೆ ಅತ್ತೆ ಮನೆಗೆ ಹೋಗದೆ ಇರೋಕ್ಕಾಗಲ್ಲಮ್ಮ. ಇಲ್ಲ ಅಮ್ಮ, ನಾನ್ ಹೊರಟೋದ್ರೆ ನಿನ್ ಜೊತೆಲಿ ಯಾರಿರ್ತಾರ ಹೇಳು? ಆ ದೇವ್ರ ಹತ್ರ ಚೆನ್ನಾಗ್ ಕೇಳ್ಕೊತೀನಿ. ಅವಶ್ಯಕತೆ ಇದ್ರೆ 2 ತೆಂಗಿನಕಾಯಿ ಹೊಡೆದು ಕೇಳ್ತೀನಿ. ನನ್ನನ್ನ ಒಬ್ರಿಗೆ ಹತ್ರ ಮಾಡೋದಿಕ್ಕೆ ನಮ್ಮಮ್ಮನಿಂದ ದೂರ ಮಾಡ್ಬೇಡ ಅಂತ. ಸರಿನಾ ಅಮ್ಮ? ಇವಾಗ ಇತ್ತಿನ್ನು. ಒಬ್ಬ ತಾಯಿಯಾಗಿ ನಾನ್ ನಿನಗ್ ತಿನ್ನಿಸ್ಬೇಕು, ಆದ್ರೆ ನೀನೇ ನನಗೆ ತಾಯಿಯಾಗಿ ತಿನ್ನಿಸ್ತಿರ್ತೀಯ. ಯಾವ ಜನ್ಮದ ಋಣನೋ ಏನೋ ಈ ಜನ್ಮದಲ್ಲಿ ನನಗ್ ಸಿಕ್ಕಿದ್ಯಾ? ನಾನ್ ಸಿಕ್ಕಿರೋದಾ? ನನಗೆ ಮಗಳಾಗಿ ಹುಟ್ಟಿದ್ಯಾ ಅಂತ ಹೇಳ್ತಿದ್ದೀನಮ್ಮ. ಎಲ್ಲ ದೇವ್ರ ದಯೆ. ಓ, ಹಾಗೆ ಹೇಳ್ದ್ಯಾ? ಅದೆಲ್ಲ ಆಮೇಲೆ ಮಾತಾಡೋಣ, ಮೊದಲು ತಿನ್ನು. ಕಾವೇರಿ, ನಾಳೆ ದೇವಸ್ಥಾನದಲ್ಲಿ ಅನ್ನದಾನ ಇಟ್ಕೊಂಡಿದಾರಂತೆ. ಬೆಳಗಿನ ಜಾವನೆ ಹೋಗಿ ದೇವಸ್ಥಾನ ಪೂರ್ತಿ ನೀನ್ ಸ್ವಚ್ಛ ಮಾಡ್ಬೇಕಂತೆ. ಅರ್ಚಕ್ರೆ ಹೇಳಿ ಕಳ್ಸಿದ್ರು. ಸರಿ ಅಣ್ಣ, ನೀವ್ ಹೋಗಿ, ನಾನ್ ಬರ್ತೀನಿ. ಹಾ, ಯಾವ ಕಡೆಯಿಂದ ನೋಡಿದ್ರು ಎಲ್ರೂ ನಿನ್ ಹೆಸರೇ ಹೇಳ್ತಾ ಇರ್ತಾರೆ. ಯಾರಿಗೇನೇ ಸಮಸ್ಯೆ ಬಂದ್ರು ನಿನ್ ಹತ್ರನೇ ಹೇಳ್ಕೋತಾರೆ. ನಿನ್ನ ನೋಡ್ತಿದ್ರೆ ತುಂಬಾ ಹೆಮ್ಮೆ ಅನ್ಸತ್ತೆ ಕಾವೇರಿ. ಮತ್ತೆ ನಾನ್ ಯಾರ್ ಮಗ್ಳು ಹೇಳು? ನಿನ್ ಮಗ್ಳು. ಅಷ್ಟಾದ್ರೂ ಇರ್ಬೇಕಮ್ಮ. ನಾಳೆ ನಿನ್ನ ಅತ್ತೆ ಮನೇಲಿ ಕೂಡ ಹೀಗೆ ಒಳ್ಳೆ ಹೆಸರು ತಂದ್ಕೋಬೇಕು. ಹೇಳದ್ನಲ್ವಮ್ಮ, ನಿನ್ನನ್ ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ ಅಂತ. ಒಂದ್ ವೇಳೆ ಹೋದ್ರು ಬೆಳಗ್ಗೆನೋ ಸಾಯಂಕಾಲನೋ ನಿನ್ನನ್ ನೋಡೋ ಅಷ್ಟು ದೂರದಲ್ಲಿ ಇರ್ತೀನಿ. ಸರಿನಾ? ಅಷ್ಟಕ್ಕೂ ನಾನು ತುಂಬಾ ದೂರ ಹೋಗಲ್ಲ ಅಮ್ಮ. ನನ್ ಮುದ್ದು ಬಂಗಾರ. ಒಳ್ಳೆತನ ಅಂದ್ರೆ ಶ್ರೀರಾಮಚಂದ್ರ ಅಂತಾರೆ. ಅವನಿಗಿಂತ ಒಳ್ಳೆಯವನ್ ಬರ್ಬೇಕು ನನ್ ಕಾವೇರಿ ಜೀವನದಲ್ಲಿ. ಅವ್ರು ಹೀಗೆ ಕನವರಿಸ್ತಾ ಭಯಪಡ್ತಿದ್ರೆ ಶಿವದೇವ ಅವರ ನರ್ವಸ್ ಸಿಸ್ಟಮ್ ಕೆಲಸ ಮಾಡದೆ ಕೋಮಾಗ್ ಹೋಗೋ ಚಾನ್ಸಸ್ ಇದೆ. ಶಿವದೇವ ಅವ್ರಿಗೆ ಏನು ಆಗ್ಬಾರ್ದು ಅಂದ್ರೆ ಅವ್ರು ಕನವರಿಸ್ತಾ ಇರೋ ಕಲ್ಯಾಣಿ ಅವ್ರ ಕಣ್ಮುಂದೆ ಇರಬೇಕು. ರಾಜಮಾತೆ, ನೀವು ಚಿಂತೆ ಮಾಡಬೇಡಿ. ಶಿವದೇವ್ ಅಂಕಲ್ಗೆ ಏನೂ ಆಗೋದಿಲ್ಲ. ನಾವು ಅವ್ರನ್ನ ಕಾಪಾಡ್ಕೋತೀವಿ. ಅದೇ ಆಸೆಯಿಂದ ಬದುಕ್ತಾ ಇದ್ದೀನಿ ಪೃಥ್ವಿ. ನಿಜವಾಗ್ಲೂ ನಮ್ಮ ವಂಶಕ್ಕೆ ಅದು ಯಾರು ಶಾಪ ತಟ್ಟಿದ್ಯೋ ಏನೋ. ಅವತ್ತು ನನ್ನ ಮಗ ಆಸೆ ಪಟ್ಟಾಗ ಅವನ್ ಪ್ರೀತಿನ ಒಪ್ಕೊಂಡಿದ್ರೆ ಪ್ರಶಾಂತವಾಗಿ ನನ್ನ ಮಗ, ಸೊಸೆ, ನನ್ನ ಮೊಮ್ಮಗಳು ಎಲ್ಲ ಸೇರಿ ಒಟ್ಟಿಗೆ ಆನಂದವಾಗಿರ್ತಿದ್ವಿ. ಜೊತೆಗೆ ನನ್ನ ಮಗನ ಪ್ರೀತಿಗೆ ಕಾಣಿಕೆಯಾಗಿ ಹುಟ್ಟಿದ ನನ್ನ ಮೊಮ್ಮಗಳು ಕಲ್ಯಾಣಿ ಕೂಡ ನನ್ನ ಕಣ್ಣು ಮುಂದೆ ಓಡಾಡ್ಕೊಂಡಿರ್ತಿದ್ಲು. ಹೀಗೆ ಪ್ರೀತಿ ಮದುವೆ ಮಧ್ಯೆ ನಮ್ಮ ವಂಶ ಸಿಕ್ಕಾಕೊಂಡು ಒದ್ದಾಡ್ತಿರ್ಲಿಲ್ಲ. ರಾಜಮಾತೆ, ನೀವು ದೊಡ್ಡೋರು, ನಿಮಗೆ ಗೊತ್ತಿಲ್ಲದೆ ಇರೋದೇನಲ್ಲ. ನೀವೇ ಗಾಬರಿ ಆದ್ರೆ ಹೇಗೆ? ಶಿವದೇವ್ ಅಂಕಲ್ನ ಹೇಗಾದ್ರೂ ಬದುಕಿಸ್ಕೊಳ್ಳೋಣ ನಾವು. ಹೇಗ್ ಬದುಕಿಸ್ತೀಯ ಪೃಥ್ವಿ? 18 ವರ್ಷಗಳಿಂದ ಹುಡುಕ್ತಿದೀವಿ ಕಲ್ಯಾಣಿನ. ಅವಳು ಎಲ್ಲಿದ್ದಾಳೆ ಅಂತ ಇಲ್ಲಿವರೆಗೂ ಗೊತ್ತಾಗ್ಲಿಲ್ಲ. ಯಾವ ಊರಲ್ಲಿ ಹುಡುಕ್ತೀಯಾ, ಯಾವ ಮೂಲೆಯಲ್ಲಿ ಹುಡುಕ್ತೀಯಾ, ಯಾರು ಅಂತ ಹುಡುಕ್ತೀಯಾ? ಅವಳು ಬದುಕಿದಾಳೋ ಇಲ್ವೋ ಗೊತ್ತಿಲ್ಲ. ಕಲ್ಯಾಣಿ ಬದುಕಿದಾಳೆ ಅಂತ ಭರದ್ವಾಜ ಪಕ್ಷಿ ಸೂಚನೆ ಕೊಟ್ಟಿದೆ. ರಾಜಗುರುಗಳೂ ಹೇಳಿದ್ದಾರೆ, ಅಘೋರಿ ಬಾಬಾನೂ ಹೇಳಿದ್ದಾರೆ. ನಾನು ಖಂಡಿತ ಕರ್ಕೊಂಡು ಬಂದೇ ಬರ್ತೀನಿ ರಾಜಮಾತೆ. ನನ್ನ ಮಾತು ನಂಬಿ.
ನಿನ್ನ ಮೇಲೆ ನಿನ್ ಮಾತಿನ ಮೇಲೆ ನಂಬಿಕೆ ಇದೆ ಪೃಥ್ವಿ ನನ್ಗೆ. ಏನು ಅರಿಯದ ಸಣ್ಣ ವಯಸ್ಸಲ್ಲೇ ಕಲ್ಯಾಣಿನ್ ತೋರಿಸ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಆ ಕ್ಷಣ ನನಗೀಗ್ಲೂ ನೆನಪಿದೆ. ಆದ್ರೆ ನನಗೆ ಯಾಕೋ ನಂಬಿಕೆನೆ ಹೊರಟೋಗ್ತಿದೆ. ರಾಜಮಾತೆ, ನಾನು ಪ್ರಮಾಣ ಮಾಡ್ತಾ ಇದ್ದೀನಿ, ನಾನಿರೋವರೆಗೂ ನಿಮಗೆ ಯಾವ ಕಷ್ಟನೂ ಬರ್ದಿರೋ ಹಾಗೆ ನೋಡ್ಕೋತೀನಿ. ಕಲ್ಯಾಣಿಗೋಸ್ಕರ ಇಷ್ಟು ದಿನ ಹುಡುಕಿದ ಒಂದು ಅಧ್ಯಾಯ ಆದ್ರೆ ಇನ್ಮೇಲೆ ಹೊಸ ಅಧ್ಯಾಯ. ಖಂಡಿತ ಕಲ್ಯಾಣಿ ಸಿಗ್ತಾಳೆ ರಾಜಮಾತೆ. ದೇವರು ಯಾವಾಗ್ಲೂ ಕಷ್ಟನೇ ಕೊಡ್ತಾನೆ, ಕಣ್ಣೀರ್ನೇ ಹಾಕಿಸ್ತಾನೆ ಅಂತ ಚಿಂತೆ ಮಾಡಬಾರ್ದು. ಆ ಕಣ್ಣೀರ್ಗಳನ್ನ ಆನಂದ ಬಾಷ್ಪವಾಗಿ, ಆ ಕಷ್ಟಗಳನ್ನೆಲ್ಲ ಸುಖವಾಗಿ ಬದಲಾಯಿಸುವಂತ ಸಮಯ ಬಂದಿದೆ. ನನ್ನ ಮಾತನ್ನ ನಂಬಿ ಕಲ್ಯಾಣಿನ ನಾನ್ ಕರ್ಕೊಂಡು ಬರ್ತೀನಿ. ಸರಿಯಾಗಿ 1 ವಾರದ ಒಳಗಡೆ ಕಲ್ಯಾಣಿನ ನಿಮ್ ಕಣ್ಮುಂದೆ ನಿಲ್ಲಿಸ್ತೀನಿ. ನನ್ನ ಮನಸ್ಸು ದೃಢವಾಗಿ ಹೇಳ್ತಾ ಇದೆ, ಖಂಡಿತವಾಗ್ಲೂ ಕಲ್ಯಾಣಿ ಸಿಗ್ತಾಳೆ. ಛಲ ಬಿಡದೆ ಗುರಿ ಕಡೆ ಓಡ್ತಾ ಇರೋರು ನೋಡ್ಬೇಕಿರೋದು ಗೆಲುವನ್ನ ಮಾತ್ರ. ಆ ಗೆಲುವು ನಮಗೆ ಸಿಕ್ಕೇ ಸಿಗುತ್ತೆ. ನಿಮ್ಗೆ ಆ ಗೆಲುವು ಸಿಗುತ್ತೆ ರಾಜಮಾತೆ. ಅಕ್ಕ ಅಕ್ಕ ಅಕ್ಕ, ರಂಗೋಲಿ ನೋಡ್ಕೊಂಡು ಹೋಗಿ. ರಂಗೋಲಿ ಚೆನ್ನಾಗಿದೆ ಕಾವೇರಿ. ಅಕ್ಕ, ರಂಗೋಲಿ ಚೆನ್ನಾಗಿದ್ಯಾ? ಚೆನ್ನಾಗಿದೆ ಕಾವೇರಿ. ಹದಿನೆಂಟು ವರ್ಷಗಳಿಂದ ಹುಡುಕ್ತಿದೀವಿ ಕಲ್ಯಾಣಿನ. ಅವಳು ಎಲ್ಲಿದ್ದಾಳೆ ಅಂತ ಇಲ್ಲಿವರೆಗೂ ಗೊತ್ತಾಗ್ಲಿಲ್ಲ. ಏನು ಅರಿಯದ ಸಣ್ಣ ವಯಸ್ಸಲ್ಲೇ ಕಲ್ಯಾಣಿನ್ ತೋರಿಸ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಆ ಕ್ಷಣ ನನಗೀಗ್ಲೂ ನೆನಪಿದೆ. ನನಗೆ ಯಾಕೋ ನಂಬಿಕೆನೆ ಹೊರಟೋಗ್ತಿದೆ. ಪರಿಸ್ಥಿತಿ ಎಂತದಿದ್ರು ಸರಿ, ರಾಜಮಾತೆಗೆ ಮಾತು ಕೊಟ್ಟಿರೋ ಹಾಗೆ ಕಲ್ಯಾಣಿನ ಹುಡುಕ್ಲೇಬೇಕು. ದೇವ್ರೇ ಕಾಪಾಡಪ್ಪ. ಅರ್ಚಕ್ರ ಹೇಳ್ದಾಗೆ ದೇವಸ್ಥಾನ ಶುದ್ಧ ಮಾಡಿದೀನಿ, ತೋರಣಗಳನ್ನ ಕಟ್ಟಿದೀನಿ, ರಂಗೋಲಿನೂ ಹಾಕಿದೀನಿ. ಈಗ ನೀರ್ ತುಂಬಿಸಿ ತಂದಿಟ್ರೆ ನನ್ ಕೆಲ್ಸ ಮುಗಿಯತ್ತೆ. ಅದಾದ್ಮೇಲೆ ದೇವ್ರಿಗೆ ಅಭಿಷೇಕ ಮಾಡೋರು ಅಭಿಷೇಕ ಮಾಡ್ಕೋತಾರೆ. ಅನ್ನದಾನಕ್ಕೆ ಸಂಬಂಧಪಟ್ಟಿರೋ ಅಡ್ಗೆ ಕೆಲ್ಸನ ಶುರು ಮಾಡ್ಕೋಬಹುದು. ಪೂಜೆ ಮಾಡೋರು ಪೂಜೆ ಶುರು ಮಾಡ್ಬೋದು. ರಂಗೋಲಿ 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 ರಂಗೋಲಿ. ವಕೀಲ್ ಸಾಹೇಬ್ರೆ, ನೀವಾ? ಕಾವೇರಿ, ಹೌದು ನಾನೇ. ಯಾಕೆ ಹಾಗೆ ರಂಗೋಲಿ ತುಳಿದ್ರಿ? ನೋಡ್ದೆ ತುಳಿದ್ಬಿಟ್ಟೆ ಅಷ್ಟೇ. ಏನೋ ಆಗೆ ಹೋಯ್ತು ಅನ್ನೋ ಹಾಗೆ ಹಾಕಿರ್ಚ್ಕೊಂಡೆ ನೀನು. ಹೆದರ್ಕೊಂಡ್ಬಿಟ್ಟೆ ನಾನು. ನಾನು ನೋಡ್ದೇನೆ ಹಾಕಿರ್ಚಿದ್ದ ವಕೀಲ್ ಸಾಹೇಬ್ರೆ. ನೀವ್ ನೋಡಿದ್ರೆ ಬೆಂಕಿ ಮೇಲೆ ಕಾಲಿಟ್ಟಂಗ ಆಡಿದ್ರಿ. ರಂಗೋಲಿ ತೊಳೆದವ್ರಿಗೆ ಏನ್ ಗೊತ್ತಿರತ್ತೆ ಸಾಹೇಬ್ರೆ, ರಂಗೋಲಿ ಹಾಕೋದ್ ಎಷ್ಟ್ ಕಷ್ಟ ಅಂತ. ಅಯ್ಯೋ, ರಂಗೋಲಿ ಎಲ್ಲ ಹಾಳಾಯ್ತು. ಈ ರಂಗೋಲಿ ಏನಾದ್ರೂ ಅರ್ಚಕರು ನೋಡಿದ್ರೆ ನಾನು ಅಷ್ಟಕ್ಕೂ ಕೆಲ್ಸನೇ ಮಾಡಿಲ್ಲ ಅನ್ಕೋತಾರೆ. ಹಾಗಂತ ನಾನೀಗ ರಂಗೋಲಿ ಸರಿ ಮಾಡ್ತಾ ಕೂತ್ಕೊಂಡ್ರೆ ನೀರ್ ಯಾರು ತಗೊಂಡ್ ಬರ್ತಾರೆ? ಹಾ ವಕೀಲ್ ಸಾಹೇಬ್ರೆ, ಯಾವ ತಪ್ಪು ಮಾಡಿದ್ರೆ ಯಾವ ಶಿಕ್ಷೆ ಕೊಡ್ಬೇಕು ಅಂತ ನಿಮಗ್ ಚೆನ್ನಾಗ್ ಗೊತ್ತಿರತ್ತಲ್ವಾ? ಹೌದು.
ಹಾಗಾದ್ರೆ ಈಗ ನೀವ್ ಮಾಡಿರೋ ತಪ್ಪಿಗೆ ಯಾವ ಶಿಕ್ಷೆ ಕೊಡ್ತೀರಾ ಅಂತ ನೀವೇ ನಿರ್ಧಾರ ಮಾಡಿ. ನನಗ್ಯಾಕೆ ಶಿಕ್ಷೆ? ಇದು ತುಂಬಾ ಅನ್ಯಾಯ. ಹೇಳಿದ್ನಲ್ಲ, ನೋಡ್ದೆ ತುಳಿದ್ಬಿಟ್ಟೆ ಅಂತ. ಆ ನೋಡ್ಕೊಂಡ್ ತುಳಿದ್ರು ನೋಡ್ದೆ ತುಳಿದ್ರು ಹಾಳಾಗಿರೋದು ನಾನ್ ಹಾಕಿರೋ ರಂಗೋಲಿ ತಾನೆ. ನೀವ್ ಮಾಡಿರೋ ತಪ್ಪಿಗೆ ನಾನ್ ಶಿಕ್ಷೆ ಕೊಡ್ತೀನಿ. ಹಾ, ಶಿಕ್ಷೆನಾ? ಯೋಚನೆ ಮಾಡ್ಬೇಡಿ ವಕೀಲ್ ಸಾಹೇಬ್ರೆ. ಕಾವೇರಿ ಗೊತ್ತಿರೋ ಸೆಕ್ಷನ್ ಅಲ್ಲಿ ಕಠಿಣವಾದ ಶಿಕ್ಷೆ ಯಾವ್ದು ಇರಲ್ಲ ವಕೀಲ್ ಸಾಹೇಬ್ರೆ. ನಿಮ್ಮಿಂದ ಹಾಳಾಗಿರೋ ಈ ರಂಗೋಲಿನ ನೀವೇ ಸರಿ ಮಾಡ್ಬಿಟ್ಟು ಹೊರಡಿ ಅಷ್ಟೇ. ಅದೇ ನಾನ್ ನಿಮಗ್ ಕೊಡೋ ಶಿಕ್ಷೆ. ಹೇ, ನಾನ್ ರಂಗೋಲಿ ಹಾಕ್ಬೇಕಾ? ನನಗ್ ಬರಲ್ಲ. ಹಾ, ಸರಿ ಮಾಡ್ಬೇಕು. ಇಲ್ಲಾಂದ್ರೆ ನನ್ ವಿಷಯ ನಿಮ್ಗಿನ್ನೂ ಗೊತ್ತಿಲ್ಲ. ಹಾ, ಏನ್ ಮಾಡ್ತೀಯಾ? ಏನ್ ಮಾಡ್ತೀನಾ? ಈ ಬಿಂದಿಗೆಯಿಂದ ಒಂದ್ ಕೊಟ್ಟೆ ಅಂದ್ರೆ ಹೇ ಹೇ, ಏನ್ ಮಾಡ್ತಾ ಇದ್ಯಾ? ನಿನ್ಗೆ ಈ ತರ ಒಂದ್ ಮುಖ ಬೇರೆ ಇದ್ಯಾ? ಇದೆ. ರಂಗೋಲಿ ಸರಿ ಮಾಡಿಲ್ಲ ಅಂದ್ರೆ ಇನ್ನೊಂದ್ ಮುಖನೂ ತೋರಿಸ್ತೀನಿ, ನೋಡ್ತೀರಾ? ಹೇ, ಬೇಡ 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 ಬೇಡ. ಹಾ, ನಮ್ಗೀಗ ಕೆಟ್ಟ ಶಕನಗಳು ಬೇಕಿಲ್ಲ, ಒಳ್ಳೆ ಶಕನಗಳೇ ಬೇಕಿರೋದು. ರಂಗೋಲಿ ತಾನೆ, ನಾನು ಹಾಕ್ತೀನಿ. ನೀನೊಂದು ಕೆಲಸ ಮಾಡು, ಹೋಗಿ ನೀರ್ ತಗೊಂಡ್ ಬಾ. ಹಾ, ನನಗದ್ ಗೊತ್ತಿದೆ ಬಿಡಿ. ಮೊದ್ಲು ರಂಗೋಲಿ ಹಾಕಿ. ಏನ್ ಹಾಗ್ ನೋಡ್ತಿದ್ದೀರಾ ವಕೀಲ್ ಸಾಹೇಬ್ರೆ? ಹಾಕಿ. ಹಾಕ್ತೀನಿ. ನಾನ್ ರಂಗೋಲಿ ಹಾಕ್ದೆ ಅಂದ್ರೆ ಏನು ಹೇಳ್ಬೇಡಿ. ಕೂತ್ಕೊಳ್ಳಿ. ನೀವ್ ರಂಗೋಲಿ ಹಾಕಿ. ಹಾಗಲ್ಲ. ಅಯ್ಯೋ ರಾಮಚಂದ್ರ, ಈ ತರ ಮಾಡಿದ್ರೆ ನೀವ್ ರಂಗೋಲಿ ಹಾಕ್ದಂಗೆ ನಾನ್ ನೀರ್ ತಗೊಂಡ್ ಬಂದಂಗೆ ನೋಡಿ. ಚೆನ್ನಾಗ್ ಹಾಕಿದ್ರಿ ವಕೀಲ್ ಸಾಹೇಬ್ರೆ. ಚೆನ್ನಾಗಿದ್ಯಾ? ನನ್ ಕೈಲೇ ರಂಗೋಲಿ ಹಾಕ್ಸ್ದೆ ಅಲ್ವಾ? ಅದ್ರಲ್ಲಿ ತಪ್ಪೇನಿದೆ ವಕೀಲ್ ಸಾಹೇಬ್ರೆ? ಗಂಡಸರು ಮಾಡೋ ಎಷ್ಟೋ ಕೆಲ್ಸಗಳನ್ನ ಹೆಂಗಸರು ಮಾಡ್ತಾರಲ್ವಾ? ಅಂಥದ್ರಲ್ಲಿ ಹೆಂಗಸರು ಮಾಡೋಂಥ ಕೆಲ್ಸಗಳನ್ನ ಗಂಡಸರು ಮಾಡಿದ್ರೆ ಅದ್ರಲ್ಲಿ ತಪ್ಪೇನಿದೆ? ಅದ್ರಲ್ಲೂ ಮಾಡಿರೋ ತಪ್ಪನ್ನ ಸರಿಪಡಿಸ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇರಲ್ಲ. ಹೌದು ವಕೀಲ್ ಸಾಹೇಬ್ರೆ. ನಾನಾದ್ರೆ ಇವತ್ ದೇವಸ್ಥಾನದಲ್ಲಿ ಪೂಜೆ ಇದೆ, ಅನ್ನದಾನ ಕಾರ್ಯಕ್ರಮ ಇದೆ ಅಂತ ಅರ್ಚಕರು ಹೇಳಿದಿಕ್ಕೆ ಬೆಳಬೆಳಗ್ಗೆನೆ ಬಂದು ಕೆಲ್ಸ ಮಾಡ್ತಾ ಇದ್ದೀನಿ. ನೀವೇನು ಇಷ್ಟು ಬೆಳಿಗ್ಗೆ ಯಾಕೆ ದೇವಸ್ಥಾನಕ್ಕೆ ಬಂದಿದ್ದೀರಾ? ಅಂಕಲ್, ಅಂಕಲ್, ಅಯ್ಯಯ್ಯೋ, ಯಾಕೆ ವಕೀಲ್ ಸಾಹೇಬ್ರೆ, ನಾನು ಏನ್ ಕೇಳಿದೆ ಅಂತ ನೀವ್ ಹೀಗೆ ಅಳ್ತಾ ಇದ್ದೀರಾ? ನಾನೇನಾದ್ರೂ ತಪ್ಪ ಕೇಳಿದ್ನಾ? ಅಥವಾ ನಾನ್ ರಂಗೋಲಿ ಹಾಕ್ಸಿದ್ದಕ್ ಬೇಜಾರಾಯ್ತಾ? ಅಯ್ಯೋ, ಹಾಗೆಲ್ಲ ಏನಿಲ್ಲ. ಕಲ್ಯಾಣಿಗೋಸ್ಕರ ಬಂದಿದ್ದೀನಿ. ಇನ್ನೊಂದು ವಾರದಲ್ಲಿ ಕಲ್ಯಾಣಿನ ಮನೆಗೆ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಬರ್ತೀನಿ ಅಂತ ರಾಜಮಾತೆಗೆ ಮಾತು ಕೊಟ್ಟಿದ್ದೀನಿ. ಆ ಮಾತನ್ನ ಉಳಿಸ್ಕೊಳ್ಳೋಕ್ಕಾಗೋ ಶಕ್ತಿ ಕೊಡು ಅಂತ ಆ ಭಗವಂತನ ಹತ್ರ ಬೇಡ್ಕೊಳ್ಳೋದಕ್ಕೋಸ್ಕರ ಇವತ್ತು ದೇವಸ್ಥಾನಕ್ಕೆ ಬಂದೆ. ನಿಮ್ ಮನ್ಸಲ್ಲಿರೋದ್ನ
ಚೆನ್ನಾಗ್ ದೇವ್ರ ಹತ್ರ ಬೇಡ್ಕೊಳ್ಳಿ, ಖಂಡಿತ ನೆರವೇರತ್ತೆ. ಅದ್ ಸರಿ, ಕಲ್ಯಾಣಿಗೋಸ್ಕರ ನೀವೇನ್ ಬೇಕಾದ್ರೂ ಮಾಡ್ತೀರಾ? ಏನ್ ಬೇಕಾದ್ರೂ ಮಾಡ್ತೀನಿ. ನನ್ ಪ್ರಾಣ ಕೊಡು ಅಂದ್ರೂ ಸಂತೋಷವಾಗಿ ಕೊಡ್ತೀನಿ. ಸರಿ, ನೀವ್ ಹೋಗಿ ದೇವ್ರ ಹತ್ರ ಬೇಡ್ಕೊಳ್ಳಿ. ನಮ್ಗೊಂದ್ ಕೆಲ್ಸ ಹೇಳ್ತೀನಿ, ಅದನ್ ಮಾಡಿದ್ರೆ ನೀವ್ ಅನ್ಕೊಂಡಿರೋದೆಲ್ಲ ತಪ್ಪದೆ ನೆರವೇರತ್ತೆ. ಹೌದಾ? ಹೌದು. ಸರಿ, ಹಾಗೆ ಆಗ್ಲಿ. ಹೋಗ್ ಬರ್ತೀನಿ. ಸರಿ, ಹಾಗಾದ್ರೆ ನಾನು ಹೊರಡ್ತೀನಿ. ಕಲ್ಯಾಣಿಗೋಸ್ಕರ ಬಂದಿದ್ದೀನಿ. ಇನ್ನೊಂದು ವಾರದಲ್ಲಿ ಕಲ್ಯಾಣಿನ ಮನೆ ಕರ್ಕೊಂಡು ಹೋಗ್ಬೇಕು. ನನ್ನ ಪ್ರಾಣ ಕೊಡು ಅಂದ್ರೂ ಸಂತೋಷವಾಗಿ ಕೊಡ್ತೀನಿ. ಹೇಗ್ ಕಾಣ್ತಿದ್ದೀನಿ? ಚೆನ್ನಾಗ್ ಕಾಣ್ತಿದ್ದೀನಾ? ಸೂಪರ್ ಆಗಿ ಕಾಣಿಸ್ತಾ ಇದೀಯಾ. ಅದೇ ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತಂದೆ. ಹೇಗೆ ಅಂದ್ರೆ ಚಂದನದ ಬೊಂಬೆ ತರ ಅಂತ. ಹೌದು, ಇಷ್ಟು ವರ್ಷದಿಂದ ಮಾಡ್ತಾ ಇರೋ ಪ್ರಯತ್ನಗಳು ಸಾಲದು ಅಂತ ಇವಾಗ ಅನ್ನದಾನ ಯಾಕೆ ಮಾಡಿಸ್ತಿದ್ದಾರೆ? ಹೀಗೆ ದಾನ ಧರ್ಮಗಳು ಮಾಡ್ತಾ ಹೋದ್ರೆ ನಮ್ಗೆ ಒಂದ್ ಬಿಡಿ ಕಾಸು ಕೂಡ ಸಿಗಲ್ಲ. ಹೌದು ವೈದಿಕ, ನಾನು ಹಾಗೆ ಅನ್ಕೊಂಡೆ. ಶಿವದೇವಣ್ಣ ಇರೋ ತರ ಇರೋದ್ರಿಂದ ನಮಗಾಗೋ ನಷ್ಟ ಏನೂ ಇಲ್ಲ. ಅಬ್ಬಬ್ಬಾ ಅಂದ್ರೆ ರಾಜಮಹಲಲ್ಲಿ ಒಂದು ರೂಮ್ ನಮ್ದಲ್ಲ ಅಂತ ಅನ್ಕೊಂಡ್ರೆ ಸರಿ ಹೋಗುತ್ತೆ. ಆದ್ರೆ ಈ ರೀತಿ ದಾನ ಧರ್ಮ ಮಾಡ್ತಾ ಹೋದ್ರೆ ಆಸ್ತಿಗಳು ಕರಗುತ್ತೆ ಹೊರತು ಬೆಳೆಯೋದಿಕ್ಕೆ ಏನು ಉಳಿಯಲ್ಲ. ಇಲ್ದೇ ಇರೋ ಕಲ್ಯಾಣಿಗೋಸ್ಕರ ಹುಡುಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಆ ಕಲ್ಯಾಣಿ ಜಾಗದಲ್ಲಿ ಮಯೂರಿನೇ ಕೂರಿಸಬಹುದಲ್ವಾ? ಆ ಕಲ್ಯಾಣಿಗೆ ಸಿಗ್ಬೇಕಾಗಿರೋ ಮರ್ಯಾದೆಗಳೆಲ್ಲ ನಮ್ ಮಯೂರಿಗೆ ಸಿಗ್ಬಹುದಲ್ವಾ? ಮಯೂರಿ ಕೂಡ ಈ ರಾಜವಂಶಕ್ಕೆ ಸೇರಿದಂಥ ಯುವರಾಣಿನೇ ಅಲ್ವಾ? ನನ್ ಮಗಳಿಗೇನ್ ಕಡಿಮೆ ಆಗಿದೆ? ನೋಡಿ, ನನ್ ಮಗಳು ಮಯೂರಿ ನಡ್ಕೊಂಡ್ ಬರ್ತಾ ಇದ್ರು ಕೂಡ ನಾಟ್ಯ ಮಯೂರಿ ತರ ಎಷ್ಟು ಅಂದವಾಗಿ ಕಾಣಿಸ್ತಾ ಇದ್ದಾಳೆ. ಸಿಂಹಾಸನದ ಮೇಲೆ ಇವಳು ಕೂತ್ಕೊಂಡ್ರೆ ಆ ಸಿಂಹಾಸನಕ್ಕೆ ಅಂದ ಬರೋ ಹಾಗೆ ಮಾಡ್ತಾಳೆ. ಅಮ್ಮ, ಹೇಗ್ ಕಾಣ್ತಿದ್ದೀನಿ? ದೇವತೆ ತರ ಇದ್ಯಾ. ನನ್ ದೃಷ್ಟಿನೇ ತಾಗತ್ತೆ ಅನ್ಸತ್ತೆ. ಸರಿ ಹೊರಡೋಣ ಬನ್ನಿ. ರಾಜಮಾತೆ ಅನ್ಕೊಂಡಿರೋ ಹಾಗೆ ಅವ್ರ ಪ್ರಯತ್ನ ಆಗೇ ಉಳ್ಕೊಂಡಿರ್ಬೇಕು ಅಂದ್ರೆ ಅವ್ರು ಹೋಗೋ ಪ್ರತಿ ದಾರಿಯಲ್ಲೂ ನಾವು ಮುಂದಿರ್ಬೇಕು. ಆಗ್ಲೇ ನಾವೇನಾದ್ರೂ ಮಾಡಕ್ ಸಾಧ್ಯ ಆಗೋದು. ಈ ಪೃಥ್ವಿ ಯಾಕೋ ತುಂಬಾ ಫಾಸ್ಟ್ ಇದ್ದಾನೆ. ರಾಜಮಾತೆಗೆ ವಯಸ್ಸಾಗ್ತಾ ಇದೆ, ಇನ್ನೇನ್ ಮಾಡ್ತಾರೆ ಅಂತ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಈ ಮುದುಕಿ ರಾಜಮಾತೆ ಹಿಂದೆ ಬಲವಾಗಿರೋ ಮೊಸಳೆ ತರ ಅವನೊಬ್ಬ ಪೃಥ್ವಿ ಇದ್ದಾನೆ. ಇರ್ಲಿ ಬಿಡಿರಿ, ಮೊಸಳೆ ನೀರಲ್ಲಿ ಮಾತ್ರ ಬಲವಾಗಿರೋದು, ನೆಲದ ಮೇಲಲ್ಲ. ಈ ಪೃಥ್ವಿ ಕೂಡ ಹಾಗೆ. ಈ ರಾಜಮಹಲಲ್ಲಿ ಇರೋ ಅಷ್ಟು ದಿನ ಅವನು ಬಲವಾಗೇ ಕಾಣಿಸ್ಬಹುದು, ಹೊರಗಡೆ ಅಲ್ಲ. ಆ ಪೃಥ್ವಿ ವಿಷಯನ ನನಗ್ ಬಿಟ್ಬಿಡಿಯಪ್ಪ. ಕೆಲವೊಂದನ್ನ ಬಲವಾಗಿ ಹೊಡಿಬೇಕು, ಇನ್ ಕೆಲವೊಂದನ್ನ ಪ್ರೀತಿಯಿಂದ ಹೊಡಿಬೇಕು. ಪೃಥ್ವಿ ಅಂತವ್ರಿಗೆ ಬಲವಾದ ಪ್ರೀತಿಯಿಂದ ಹೊಡಿಬೇಕು. ಅದ್ ಹೇಗೆ ಅಂತ ನನಗ್ ಗೊತ್ತು.
ತೇಜ ತೇಜ ರಾಜಮಾತೆ ಪೂಜೆಗೆ ಎಲ್ಲ ವ್ಯವಸ್ಥೆ ಆಗಿದ್ಯಾ? ಆಗಿರುತ್ತೆ ರಾಜಮಾತೆ. ನಾನು ಕಾವೇರಿಗೆ ಹೇಳಿದ್ದೀನಿ, ನಾವು ಹೋಗೋಷ್ಟರಲ್ಲಿ ಎಲ್ಲ ವ್ಯವಸ್ಥೆನೂ ಆಗಿರುತ್ತೆ. ಹೌದು, ಪೃಥ್ವಿಯಲ್ಲಿ ಕಾಣಿಸ್ತಾ ಇಲ್ಲ. ಪೃಥ್ವಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಬೇಕಾದ ತಯಾರಿ ಮಾಡ್ತಿದ್ದಾನೆ. ಇನ್ನೇನ್ ಬಂದ್ಬಿಡ್ತಾನೆ. ಪೃಥ್ವಿ, ದೇವಸ್ಥಾನದಲ್ಲಿ ಎಲ್ಲ ಏರ್ಪಾಟು ಆಗ್ತಾ ಇದೆ. ತೇಜ, ಎಲ್ರೂ ಬಂದಾಯ್ತು. ನೀನ್ ಹೋಗಿ ಶಿವದೇವನ್ ಕರ್ಕೊಂಡ್ ಬಾ. ಆಯ್ತು.